ದೇವರ ಮಕ್ಕಳಾಗುವ ಭಾಗ್ಯವನ್ನು ನಮಗೆ ಅನುಗ್ರಹಿಸಿಕೊಟ್ಟ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಅತಿ ಪರಿಶುದ್ಧ ಉಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಮಗ್ರ ಸತ್ಯವೇದ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯರೇ, ನಮ್ಮ ಇಂದಿನ ಅಧ್ಯಯನದಲ್ಲಿ ಲೇವಿ ಕುಲದವರಿಗೆ ದೇವರು ಕೊಟ್ಟ ಸೇವೆಯ ಮೂಲಕ ಕೆಲಸ, ಆ ಕುಲದ 3 ಕುಟುಂಬಗಳು, ಚೊಚ್ಚಲು ಪುರುಷರ ಖಾನೇಶುಮಾರಿ ಎಂಬ ವಿಷಯಗಳನ್ನು ಧ್ಯಾನ ಮಾಡಲಿದ್ದೇವೆ. ಆದುದರಿಂದ ದೇವರು ಈ ಮೂಲಕ ನಮಗೆ ತಿಳಿಸುವ ಸತ್ಯವನ್ನು ಸ್ವೀಕರಿಸಲು ನಮ್ಮನ್ನು ಆತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರೀತಿಯುಳ್ಳ ದೇವಜನರೇ, ನಮಗೋಸ್ಕರ ನಿತ್ಯವೂ ಬೇಡುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ದೇವರ ಕೃಪೆಯಿಂದ ಅರಣ್ಯಕಾಂಡ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಇಂದು ನಾವು ಮುಂದುವರಿದು ಅರಣ್ಯಕಾಂಡ ಪುಸ್ತಕ 3ನೇ ಅಧ್ಯಾಯದ 5ರಿಂದ 7 ವಚನದವರೆಗೆ ಧ್ಯಾನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಲೇವಿ ಕುಲದವರನ್ನು ಹತ್ತಿರಕ್ಕೆ ಕರೆದು ಅವರು ದೇವರ ಸೇವಾ ಕಾರ್ಯಕ್ಕಾಗಿ ಯಾಜಕನಾದ ಆರೋನನ ಕೈ ಕೆಳಗಿರುವಂತೆ ಅವನ ಮುಂದೆ ನಿಲ್ಲಿಸು. ಅವರು ದೇವದರ್ಶನದ ಗುಡಾರದ ಬಳಿಯಲ್ಲಿದ್ದು ಆರೋನಿಗೋಸ್ಕರವೂ ಸರ್ವ ಸಮೂಹದವರಿಗೋಸ್ಕರವೂ ದೇವಸ್ಥಾನದ ಪರಿಚಾರ್ಯವನ್ನು ನಡೆಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆರೋನನಿಗೆ ಸಹಾಯ ಮಾಡುವುದಕ್ಕಾಗಿ ಲೇವಿ ಕುಲದವರನ್ನು ಆರೋನನಿಗೆ ಕೊಡಲಾಯಿತು. ಅದರಂತೆ ವಿಶ್ವಾಸಿಗಳಾದ ನೀವು ಸಭೆಯಲ್ಲಿ ವಿಶ್ವಾಸಿ ಯಾಜಕ ವರ್ಗದವರಾಗಿದ್ದೇವೆ. ಆದ್ದರಿಂದ ನಮ್ಮನ್ನು ನಮ್ಮ ಮಹಾಯಾಜಕನಾದ ಯೇಸು ಕ್ರಿಸ್ತನಿಗೆ ಒಪ್ಪಿಸಲಾಗಿದೆ. ಯೇಸು ಮಾಡಿದ ಮಹಾಯಾಜಕನ ಪ್ರಾರ್ಥನೆಯನ್ನು ಗಮನಿಸಿರಿ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ಇವರು ನಿನ್ನವರಾಗಿದ್ದರು, ನೀನು ಇವರನ್ನು ನನಗೆ ಕೊಟ್ಟಿ, ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಾಮೂಹಿಕವಾಗಿ ಸಭೆಯೆಂದು ಕರೆಯಲ್ಪಡುವ ವಿಶ್ವಾಸಿಗಳನ್ನು ಕ್ರಿಸ್ತನಿಗೆ ಕೊಡಲಾಗಿದೆ. ಈ ಯೋಹಾನು ಬರೆದ ಸುವಾರ್ತೆಯ 17ನೇ ಇಡೀ ಅಧ್ಯಾಯದಲ್ಲಿ ಯೇಸು ನಮಗಾಗಿ ಮಾಡಿದ ಅದ್ಭುತವಾದ ಪ್ರಾರ್ಥನೆ ಬರೆಯಲಾಗಿದೆ. ತಂದೆಯಾದ ದೇವರು ಮಗನಿಗೆ ಒಂದು ಪ್ರೀತಿಯ ಉಡುಗೊರೆಯನ್ನಾಗಿ ನಮ್ಮನ್ನು ಕೊಟ್ಟಿದ್ದಾನೆ. ಕೆಲವರು ತಾವು ಯೋಗ್ಯರಲ್ಲವೆಂದು ಭಾವಿಸಬಹುದು, ಆದರೆ ನಾವು ಏನಾಗಿದ್ದೇವೆ ಎಂಬುದು ವಿಶೇಷವಲ್ಲ. ಆತನು ನಮ್ಮನ್ನು ಏನು ಮಾಡಲಿದ್ದಾನೆ ಎಂಬುದು ವಿಶೇಷವಾದದ್ದು. ಪ್ರಿಯರೇ, ಆರೋನನಿಗೆ ಲೇವಿಯರನ್ನು ಕೊಟ್ಟದ್ದು ಮತ್ತೊಮ್ಮೆ ಇಲ್ಲಿ ಹೇಳಲಾಗಿದೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 3ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸೋಣ. ನೀನು ಲೇವಿಯರನ್ನು ಆರೋನನಿಗೆ ಅವನ ಮಕ್ಕಳಿಗೂ ಒಪ್ಪಿಸಬೇಕು. ಇಸ್ರಾಯೇಲ್ಯರಲ್ಲಿ ಆರೋನನಿಗೆ ಸಂಪೂರ್ಣವಾಗಿ ವಶ ಮಾಡಲ್ಪಟ್ಟವರು ಇವರೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ, ಇದಕ್ಕೆ ಕಾರಣವನ್ನು ಕೂಡ ಕೊಡಲಾಗಿದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಅರಣ್ಯಕಾಂಡ ಪುಸ್ತಕ 3ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಮೋಶೆಗೆ, ನಾನು ಇಸ್ರಾಯೇಲ್ಯರಲ್ಲಿ ಚೊಚ್ಚಲಾದ ಗಂಡಸರಿಗೆ ಬದಲಾಗಿ ಲೇವಿಯರನ್ನೇ ತೆಗೆದುಕೊಂಡಿದ್ದೇನೆಂದು ತಿಳಿದುಕೋ. ಆದ್ದರಿಂದ ಲೇವಿಯರು ನನ್ನ ಸ್ವಕೀಯವಾದ ಸೊತ್ತು. ಇಸ್ರಾಯೇಲ್ಯರ ಚೊಚ್ಚಲಾದವರೆಲ್ಲರೂ ನನ್ನ ಸೊತ್ತಷ್ಟೇ. ಐಗುಪ್ತ ದೇಶದಲ್ಲಿದ್ದ ಚೊಚ್ಚಲಾದದನ್ನೆಲ್ಲ ನಾನು ಸಂಹಾರ ಮಾಡಿದಾಗ ಇಸ್ರಾಯೇಲ್ಯರಲ್ಲಿರುವ ಚೊಚ್ಚಲಾದ ಮನುಷ್ಯರನ್ನು, ಪಶುಗಳನ್ನು ನನ್ನ ಸ್ವಂತಕ್ಕಾಗಿ ಪ್ರತಿಷ್ಠಿಸಿಕೊಂಡೆನಲ್ಲ. ಅವರು ನನ್ನವರೇ, ನಾನು ಯೆಹೋವನು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ತನ್ನದನ್ನು ಸ್ವೀಕರಿಸಿಕೊಂಡ ರೀತಿ ಇದಾಗಿದೆ. ಈಗಲೂ ಕೂಡ ಆತನು ನಮ್ಮ ಸೊತ್ತಿನಿಂದ ಮಾತ್ರವಲ್ಲದೆ ನಮ್ಮ ಕುಟುಂಬದ ಸದಸ್ಯರನ್ನು ಕೂಡ ಕೇಳುವವನಾಗಿದ್ದಾನೆ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ನಿನ್ನವರನ್ನು ದೇವರಿಗಾಗಿ ಪ್ರತಿಷ್ಠಿಸಿದೆಯೋ, ಅವರನ್ನು ಆತನಿಗೆ ಒಪ್ಪಿಸಿದೆಯೋ? ನಮ್ಮವರನ್ನು ದೇವರಿಗೆ ಒಪ್ಪಿಸಿ ಪ್ರತಿಷ್ಠಿಸುವುದು ಅಗತ್ಯವಾದ ವಿಚಾರವಾಗಿದೆ. ಪ್ರಿಯರೇ, ಚೊಚ್ಚಲಾದದ್ದೆಲ್ಲ ದೇವರಿಗೆ ಸೇರಿದ್ದಾಗಿದೆ. ಅದರ ಅರ್ಥ ಅವರೆಲ್ಲರೂ ದೇವರ ಸೇವೆಗೆ ಹೋಗಬೇಕೆಂದಲ್ಲ, ಆದರೆ ದೇವರಿಗಾಗಿ ಪ್ರತ್ಯೇಕಿಸಿದವರಾಗಿರಬೇಕು. ಇಸ್ರಾಯೇಲ್ಯರಲ್ಲಿ
ಪ್ರತಿ ಕುಲದಿಂದ ಚೊಚ್ಚಲಾದವರನ್ನು ತೆಗೆದುಕೊಳ್ಳುವುದಕ್ಕೆ ಬದಲಾಗಿ ಅವರನ್ನು ಲೆಕ್ಕಿಸಿ ಅಷ್ಟೇ ಸಂಖ್ಯೆಯ ಲೇವಿಯರನ್ನು ಆರಿಸಿಕೊಂಡನು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದ ನಾವು ಲೇವಿ ಕುಲದ 3 ಕುಟುಂಬಗಳ ಬಗ್ಗೆ ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 3ನೇ ಅಧ್ಯಾಯ 14ನೇ ವಚನದಿಂದ 17ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನು ಸೀನಾಯಿ ಅರಣ್ಯದಲ್ಲಿ ಮೋಶೆಗೆ, ನೀನು ಲೇವಿಯರಲ್ಲಿ 1 ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರನ್ನೆಲ್ಲ ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಬೇಕೆಂದು ಆಜ್ಞಾಪಿಸಲಾಗಿ, ಆತನ ಅಪ್ಪಣೆಯ ಮೇರೆಗೆ ಮೋಶೆ ಅವರನ್ನು ಲೆಕ್ಕಿಸಿದನು. ಲೇವಿಯ ಮಕ್ಕಳು ಯಾರೆಂದರೆ ಗೇಷೋನ್, ಕೇಹಾತ್, ಮೆರಾರಿ ಇವರೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಲೇವಿಯ ಕುಲದಲ್ಲಿ 3 ಕುಟುಂಬಗಳಿದ್ದವು. ಅವರು ಲೇವಿಯ 3 ಮಂದಿ ಮಕ್ಕಳಾದ ಗೆರ್ಷೋನ್, ಕೇಹಾತ್, ಮೆರಾರಿ ಇವರ ಕುಟುಂಬಗಳೇ. ಗೆರ್ಷೋನನ ಕುಟುಂಬದವರನ್ನು ಲೆಕ್ಕಿಸಿ ಅವರು ಗುಡಾರದ ಪಶ್ಚಿಮ ದಿಕ್ಕಿನಲ್ಲಿ ಡೇರೆಗಳನ್ನು ಹಾಕಿಕೊಳ್ಳಬೇಕೆಂದು ಹೇಳಲಾಯಿತು. ಇವರು ಗುಡಾರದ ತೆರೆಗಳು, ಗುಡಾರದ ಮೇಲಣ ಮೇಲೊದಿಕೆ, ಪರದೆಗಳು, ಅದರ ಹಗ್ಗಗಳು ಇವುಗಳನ್ನು ಕಾಯಬೇಕಾಗಿತ್ತು. ಹಾಗೆಯೇ ಕೇಹಾತನ ಮನೆಯವರನ್ನು ಕೂಡ ಲೆಕ್ಕಿಸಲಾಯಿತು. ಇವರು ಗುಡಾರದ ದಕ್ಷಿಣ ಭಾಗದಲ್ಲಿ ತಮ್ಮ ಡೇರೆಗಳನ್ನು ಹಾಕಿಕೊಂಡು ಗುಡಾರದ ಸಂಬಂಧದ ಪೀಠೋಪಕರಣ ಹಾಗೂ ಇತರ ಸೇವಾ ಉಪಕರಣಗಳನ್ನು ಕಾಯಬೇಕಾಗಿತ್ತು. ಮುಂದುವರೆದು ಮೆರಾರಿಯ ಮನೆಯವರನ್ನು ಲೆಕ್ಕಿಸಲಾಯಿತು ಎಂಬುದನ್ನು ನೋಡುವಾಗ, ಇವರು ಗುಡಾರದ ಉತ್ತರ ಭಾಗದಲ್ಲಿ ಡೇರೆಗಳನ್ನು ಹಾಕಿಕೊಂಡು ಗುಡಾರದ ಚೌಕಟ್ಟುಗಳು, ಅಗುಳಿಗಳು, ಕಂಬಗಳು, ಗದ್ದಿಗೆ ಕಲ್ಲುಗಳು ಹಾಗೂ ಅವುಗಳ ಗದ್ದಿಗೆ ಕಲ್ಲುಗಳು, ಗೂಟಗಳು, ಹಗ್ಗಗಳು ಇವುಗಳನ್ನು ಕಾಯಬೇಕಿತ್ತು. ಪ್ರೀತಿಯುಳ್ಳ ದೇವಜನರೇ, ಅರಣ್ಯ ಪ್ರಯಾಣ ಕಾಲದಲ್ಲಿ ಇಸ್ರಾಯೇಲ್ಯರು ಹೇಗೆ ಡೇರೆಗಳನ್ನು ಹಾಕಿಕೊಂಡಿದ್ದರೆಂಬುದನ್ನು ನಾವು ಯೋಚಿಸಬಹುದು. ಪಾಳೆಯದ ಮಧ್ಯಭಾಗದಲ್ಲಿ ಆಯತಾಕಾರದಲ್ಲಿ ದೇವದರ್ಶನದ ಗುಡಾರವಿತ್ತು. ಅದರ ಸುತ್ತಲೂ ಲೇವಿಯರ ಡೇರೆಗಳು, ಇನ್ನೊಂದು ಆಯತಾಕಾರದ ಆವರಣದಂತೆ ಅವರು ಇದ್ದರು. ಇದರ ಹೊರಭಾಗದಲ್ಲಿ ಇನ್ನೊಂದು ಬೃಹತ್ ಆಯತಾಕಾರವಾಗಿ ಇಸ್ರಾಯೇಲ್ಯರ 12 ಕುಲಗಳ ಡೇರೆಗಳಿದ್ದವು. ಗುಡಾರದ ಬಾಗಲು ಯಾವಾಗಲೂ ಪೂರ್ವದ್ವಾರದ ಕಡೆಗಿರುತ್ತಿತ್ತು. ಪ್ರೀತಿಯುಳ್ಳ ದೇವಜನರೇ, ಮೋಶೆ, ಆರೋನರು ತಮ್ಮ ಮನೆಯವರ ಸಹಿತವಾಗಿ ಪೂರ್ವ ಭಾಗದಲ್ಲಿ ಗುಡಾರದ ಪ್ರವೇಶ ದ್ವಾರದೆದುರು ಡೇರೆ ಹಾಕಿರುತ್ತಿದ್ದರು. ಮೆರಾರಿಯರು ಉತ್ತರ ಭಾಗದಲ್ಲೂ, ಗೆರ್ಷೋನ್ಯರು ಪಶ್ಚಿಮ ಭಾಗದಲ್ಲೂ, ಕೆಹಾತ್ಯರು ದಕ್ಷಿಣ ಭಾಗದಲ್ಲೂ ಇರುತ್ತಿದ್ದರು. ಇವರು ಗುಡಾರದ ಸುತ್ತಲೂ ಆಯತಾಕಾರದಲ್ಲಿ ಇಳುಕೊಳ್ಳುತ್ತಿದ್ದರು. ಇವರ ಸುತ್ತಲೂ ಯೂದಾ ಕುಲದವರು, ಇಸ್ಸಾಕಾರ್, ಜೆಬುಲೋನ್ ಕುಲದವರು, ಪೂರ್ವ ಭಾಗದಲ್ಲಿ ದಾನ್, ಆಶೇರ್, ನಫ್ತಾಲಿ ಕುಲದವರು, ಉತ್ತರ ಭಾಗದಲ್ಲಿ ಎಫ್ರಾಯಿಂ, ಮನಸ್ಸೆ, ಬೆಂಜಮೀನ್ ಕುಲದವರು, ಪಶ್ಚಿಮ ಭಾಗದಲ್ಲಿ ರೂಬೇನ್, ಸೀಮೋನ್ ಮತ್ತು ಗಾದ್ ಕುಲದವರು ದಕ್ಷಿಣ ಭಾಗದಲ್ಲಿ ಇಳುಕೊಳ್ಳುತ್ತಿದ್ದರು. ಪ್ರಿಯರೇ, ದೇವರು ಎಷ್ಟೊಂದು ಸ್ಪಷ್ಟವಾಗಿ ಮತ್ತು ಅದ್ಭುತವಾಗಿ ಇವರು ಇಳಿದುಕೊಳ್ಳುವಂಥ ವ್ಯವಸ್ಥೆಯನ್ನು ಚಿತ್ರಿಸಿದ್ದಾನೆ ನೋಡಿರಿ. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಅರಣ್ಯಕಾಂಡ ಪುಸ್ತಕ 3ನೇ ಅಧ್ಯಾಯ 39ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ: ಮೋಶೆ, ಆರೋನರು ಯೆಹೋವನ ಅಪ್ಪಣೆಯ ಮೇರೆಗೆ ಕುಟುಂಬಗಳ ಪ್ರಕಾರ ಲೆಕ್ಕಿಸಿದ ಲೇವಿಯರ, ಅಂದರೆ 1 ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರ ಒಟ್ಟು ಸಂಖ್ಯೆ 22,000 ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ಇಸ್ರಾಯೇಲ್ಯರ ಎಲ್ಲ ಚೊಚ್ಚಲ ಪುರುಷರ ಕಾನೇಶ್ಮಾರಿ ಎಂಬ ವಿಚಾರವನ್ನು ಧ್ಯಾನಿಸಲಿಕ್ಕಿದ್ದೇವೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಅರಣ್ಯಕಾಂಡ ಪುಸ್ತಕ 3ನೇ ಅಧ್ಯಾಯ 40 ಮತ್ತು 41ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಇದಲ್ಲದೆ ಯೆಹೋವನು ಮೋಶೆಗೆ, ನೀನು ಇಸ್ರಾಯೇಲ್ಯರಲ್ಲಿ 1 ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಚೊಚ್ಚಲ ಗಂಡಸರನ್ನು ಹೆಸರು ಹಿಡಿದು ಲೆಕ್ಕಿಸು. ಯೆಹೋವನೆಂಬ ನನ್ನ ಸೊತ್ತಾಗುವುದಕ್ಕೆ ನೀನು ಇಸ್ರಾಯೇಲ್ಯರಲ್ಲಿರುವ ಚೊಚ್ಚಲಾದವರಿಗೆ ಬದಲಾಗಿ ಲೇವಿಯರನ್ನು, ಇಸ್ರಾಯೇಲ್ಯರ ಚೊಚ್ಚಲಾದ ಪಶುಗಳಿಗೆ ಬದಲಾಗಿ ಲೇವಿಯರ ಪಶುಗಳನ್ನು ತೆಗೆದುಕೊಳ್ಳಬೇಕು ಎಂದು ಆಜ್ಞಾಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೋಶೆ ಇಸ್ರಾಯೇಲ್ಯರಲ್ಲಿನ ಎಲ್ಲಾ ಚೊಚ್ಚಲ ಪುರುಷರನ್ನು ಲೆಕ್ಕಿಸಿದಾಗ ಅವರ ಸಂಖ್ಯೆ 22,273 ಆಯಿತು. ಅಂದರೆ ಲೇವಿಯರ ಸಂಖ್ಯೆಗಿಂತ 273 ಮಂದಿ ಹೆಚ್ಚಿದ್ದರು. ಈ ಹೆಚ್ಚಾದ ಜನರನ್ನು ಬಿಡಿಸುವುದಕ್ಕೋಸ್ಕರ ಪ್ರತಿಯೊಬ್ಬರಿಗೆ 5 ಶೇಕೆಲ್ ಲೆಕ್ಕದಲ್ಲಿ ಆರೋನಿಗೂ ಅವನ ಗಂಡು ಮಕ್ಕಳಿಗೂ
ಕೊಡಬೇಕಾಯಿತು. ಪ್ರಿಯರೇ, ಟೀಕಾಕಾರರಿಗೆ ಇಲ್ಲಿನ ಸಂಖ್ಯೆಯಲ್ಲಿ ಕೆಲವು ವ್ಯತ್ಯಾಸಗಳು ಕಾಣಬಹುದು. ಈ ರೀತಿಯ ಅಧ್ಯಯನಕ್ಕೆ ಸಮಯ ವೆಚ್ಚ ಮಾಡುವ ಬದಲು ಆಸಕ್ತಿ ಉಳ್ಳವರು ಡೆಯಿಜ್ ಎಂಬವರು ಬರೆದ ಹಳೆಯ ಒಡಂಬಡಿಕೆಯ ಮೇಲಣ ವ್ಯಾಖ್ಯಾನ ಎಂಬ ಪುಸ್ತಕವನ್ನು ಓದಿಕೊಳ್ಳಬಹುದು. ಪ್ರಿಯರೇ, ದೇವರ ಕೃಪೆಯಿಂದ ಇಲ್ಲಿಗೆ ಅರಣ್ಯಕಾಂಡ ಪುಸ್ತಕದ 3ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸುವಂತೆ ದೇವರು ಸಹಾಯ ಮಾಡಿದ್ದಾನೆ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ನಾವು ತಿಳಿದುಕೊಂಡಂಥ ಎಲ್ಲ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ಮುಂದಿನ ಧ್ಯಾನಕ್ಕೆ ನಾವು ಹೋಗೋಣ. ಬನ್ನಿರಿ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 4ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಸೇವೆ ಮಾಡುವವರು ಯಾರು, ಸೇವೆಯ ಕ್ರಮ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಲೇವಿ ಕುಲದ 3 ಮನೆತನದವರು ಗುಡಾರದ ಸೇವೆ ಮಾಡಬೇಕಿತ್ತು. ಈ ಅಧ್ಯಾಯದಲ್ಲಿ ಯಾರ್ಯಾರು ಸೇವೆ ಮಾಡಬೇಕು, ಅವರ ಸೇವೆಯ ಕ್ರಮಾಂಕ ಹೇಗೆ ಹಾಗೂ ಸೇವೆಗೆ ನೇಮಕವಾದವರೆಷ್ಟು ಮಂದಿ ಎಂದು ತಿಳಿಸಲ್ಪಟ್ಟಿದೆ. ಹಾಗಾದರೆ ಬನ್ನಿರಿ, ಮುಂದುವರೆದು ನಾವು ಯಾರು ಸೇವೆ ಮಾಡತಕ್ಕದ್ದು ಎಂಬುದಾಗಿ ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 4ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನು ಮೋಶೆ ಆರೋನರಿಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಲೇವಿಯರೊಳಗೆ ಕೇಹಾತ್ಯರಲ್ಲಿ ಯಾರ್ಯಾರು 30 ರಿಂದ 50 ವರ್ಷದವರೆಗೆ ವಯಸ್ಸುಳ್ಳವರಾಗಿ ದೇವದರ್ಶನದ ಗುಡಾರದ ಸೇವಕ ಮಂಡಲಿಗೆ ಸೇರತಕ್ಕವರಾಗಿದ್ದಾರೋ ಅವರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಲೇವಿಯರ ವಯಸ್ಸಿನ ಅತಿ ಉಪಯುಕ್ತ ಭಾಗವು 30 ರಿಂದ 50 ವರ್ಷಗಳವರೆಗೆ. ಆ ಅವಧಿಯಲ್ಲಿ ಮಾತ್ರ ಅವರು ಗುಡಾರದ ಸೇವೆ ಮಾಡಬೇಕಿತ್ತು. ಬನ್ನಿರಿ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 4ನೇ ಅಧ್ಯಾಯ 4 ರಿಂದ 6 ವಚನಗಳವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ದೇವದರ್ಶನದ ಗುಡಾರದ ವಿಷಯದಲ್ಲಿ ಕೇಹಾತ್ಯರು ಮಾಡಬೇಕಾದ ಕೆಲಸ ಯಾವುದೆಂದರೆ, ಅವರು ಮಹಾಪರಿಶುದ್ಧ ವಸ್ತುಗಳನ್ನು ನೋಡಿಕೊಳ್ಳಬೇಕು. ದಂಡು ಹೊರಡುವಾಗ ಆರೋನನು ಅವನ ಮಕ್ಕಳು ಒಳಕ್ಕೆ ಬಂದು ಮಹಾಪವಿತ್ರ ಸ್ಥಾನವನ್ನು ಪ್ರವೇಶಿಸಿ ಮರೆಮಾಡುವ ತೆರೆಯನ್ನು ಇಳಿಸಿ ಅದರಿಂದ ಆಜ್ಞಾಶಾಸನಗಳ ಮಂಜೂಷವನ್ನು ಮುಚ್ಚಿಬಿಟ್ಟು ಅದರ ಮೇಲೆ ಕಡಲು ಹಂದಿಯ ತೊಗಲನ್ನು ನೀಲಿ ಬಟ್ಟೆಯನ್ನು ಹೊದಿಸಿ ಹೊರುವ ಕೋಲುಗಳನ್ನು ಸೇರಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 15ನೇ ವಚನ ಈ ರೀತಿಯಾಗಿ ಹೇಳುತ್ತದೆ: ದಂಡು ಹೊರಡುವ ಕಾಲದಲ್ಲಿ ಆರೋನನು ಅವನ ಮಕ್ಕಳು ದೇವಸ್ಥಾನದ ಎಲ್ಲಾ ಸಾಮಾನುಗಳನ್ನು ಮುಚ್ಚಿ ಸಿದ್ಧ ಮಾಡಿದ ನಂತರ ಕೇಹಾತ್ಯರು ಅವುಗಳನ್ನು ಹೊರುವುದಕ್ಕೆ ಬರಬೇಕು. ಇವರು ದೇವಸ್ಥಾನದ ಸಾಮಾನುಗಳನ್ನು ಮುಟ್ಟಬಾರದು, ಮುಟ್ಟಿದರೆ ಸತ್ತಾರು. ದೇವದರ್ಶನದ ಗುಡಾರದ ಸಾಮಾನುಗಳಲ್ಲಿ ಕೇಹಾತ್ಯರು ಹೊರಬೇಕಾದವುಗಳು ಇವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಹಾಪರಿಶುದ್ಧ ಸ್ಥಳಕ್ಕೆ ಸೇರಿದ ಮಂಜೂಷ ಮತ್ತು ಕೃಪಾಸನಗಳನ್ನು ನೋಡಿದವರು ಆರೋನನು ಮತ್ತು ಅವನ 2 ಗಂಡು ಮಕ್ಕಳು ಮಾತ್ರ. ಕೇಹಾತ್ಯರು ಅವುಗಳನ್ನು ಹೊರುವುದಕ್ಕೆ ಬರುವ ಮೊದಲೇ ಆರೋನನು ಅವನ ಮಕ್ಕಳು ಅವುಗಳನ್ನು ಹೊದಿಸಿ ಇಡಬೇಕಾಗಿತ್ತು. ಬನ್ನಿರಿ ಪ್ರಿಯರೇ, ಮುಂದುವರೆದು ಅರಣ್ಯಕಾಂಡ ಪುಸ್ತಕ 4ನೇ ಅಧ್ಯಾಯ 24 ಮತ್ತು 25ನೇ ವಚನಗಳನ್ನು ಧ್ಯಾನಿಸೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಪರಿಚರ್ಯ ಮಾಡುವುದರಲ್ಲಿಯೂ ಹೊರೆಗಳನ್ನು ಹೊರುವುದರಲ್ಲಿಯೂ ಗೇಷೋನ್ಯರು ಮಾಡಬೇಕಾದ ಸೇವೆ ಯಾವುದೆಂದರೆ, ಅವರು ದೇವದರ್ಶನದ ಗುಡಾರದ ಬಟ್ಟೆಗಳನ್ನು ಹೊರಬೇಕು. ಅಂದರೆ ಗುಡಾರವು, ಅದರ ಹೊದಿಕೆಯು, ಅದರ ಮೇಲಣ ಕಡಲಹಂದಿಯ ತೊಗಲಿನ ಹೊದಿಕೆಯು, ದೇವದರ್ಶನ ಗುಡಾರದ ಬಾಗಿಲಿನ ಪರದೆಯು, ಗುಡಾರದ ಮತ್ತು ಯಜ್ಞವೇದಿಯ ಸುತ್ತಣ ಅಂಗಳದ ತೆರೆಗಳು, ಅದರ ಬಾಗಿಲಿನ ಪರದೆಯು, ಹಗ್ಗಗಳು, ಎಲ್ಲಾ ಉಪಕರಣಗಳು ಇವುಗಳನ್ನು ಹೊರಬೇಕು ಮತ್ತು ಇವುಗಳಿಗೆ ಸಂಬಂಧಪಟ್ಟ ಎಲ್ಲಾ ಕೆಲಸವನ್ನು ಅವರು ಮಾಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದೆ ಗೆರ್ಷೋನ್ಯರ ಮನೆಯವರು ಮಾಡಬೇಕಾದ ಎಲ್ಲಾ ಕೆಲಸಗಳ ಪಟ್ಟಿಯು ಕೊಡಲ್ಪಟ್ಟಿದೆ. ಅದಕ್ಕಾಗಿ ಬನ್ನಿರಿ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 4ನೇ ಅಧ್ಯಾಯ 29ನೇ ವಚನ ಮತ್ತು 31, 32ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನೀನು ಮೆರಾರಿಯರಲ್ಲೋ ಯಾರ್ಯಾರು 30 ರಿಂದ 50 ವರ್ಷದವರೆಗೂ ವಯಸ್ಸುಳ್ಳವರಾಗಿ ದೇವದರ್ಶನ ಗುಡಾರದ ಸೇವಕ ಮಂಡಲಿಗೆ ಸೇರತಕ್ಕವರಾಗಿದ್ದಾರೋ ಅವರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಬೇಕು. ದೇವದರ್ಶನ ಗುಡಾರದ ವಿಷಯದಲ್ಲಿ ಅವರು ಮಾಡಬೇಕಾದ ಕೆಲಸ ಯಾವುದೆಂದರೆ, ಅವರು ಗುಡಾರದ ಚೌಕಟ್ಟುಗಳನ್ನು, ಅಗುಳಿಗಳನ್ನು, ಕಂಬಗಳನ್ನು, ಗದ್ದಿಗೆ ಕಲ್ಲುಗಳನ್ನು,
ಗೂಟಗಳನ್ನು, ಹಗ್ಗಗಳನ್ನು, ಎಲ್ಲ ಉಪಕರಣಗಳನ್ನು ಹೊರಬೇಕು. ಇವುಗಳಿಗೆ ಸಂಬಂಧಪಟ್ಟ ಎಲ್ಲ ಕೆಲಸವನ್ನು ಅವರು ಮಾಡಬೇಕು. ಅವರವರ ಹೊರೆಗಳನ್ನೆಲ್ಲ ನೀವು ಹೆಸರು ಹೇಳಿ ಗೊತ್ತು ಮಾಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮೆರಾರಿಯರು ಭಾರವಾದ ವಸ್ತುಗಳನ್ನು, ಕಂಬಗಳನ್ನು, ಚೌಕಟ್ಟುಗಳನ್ನು ಹೊರಬೇಕಾಗಿತ್ತು. ಕೇಹಾತ್ಯರು ಪೀಠೋಪಕರಣಗಳನ್ನು ಹೊರಬೇಕಿತ್ತು. ಗೆರ್ಷೋನ್ಯರಿಗೆ ಪರದೆ, ಹೊದಿಕೆ, ಹಗ್ಗ ಇವುಗಳನ್ನು ಹೊರುವ ಹಗುರವಾದ ಕೆಲಸವಿತ್ತು. ಪ್ರಿಯರೇ, ಅವರು ಮುಂದಕ್ಕೆ ಹೊರಡುವ ಚಿತ್ರಣವನ್ನು ಮನಸ್ಸಿನೆದುರು ತಂದುಕೊಳ್ಳಿರಿ. ಬೆಳಿಗ್ಗೆ ಮೋಶೆ, ಆರೋನರು ಗುಡಾರದಿಂದ ಹೊರಬಂದಾಗ ಅವರು ಯಾವುದರ ಕುರಿತು ನಿರ್ದೇಶನಗಳನ್ನು ಕೊಡಬೇಕಾಗಿರಲಿಲ್ಲ. ಅದಕ್ಕಾಗಿ ಒಂದು ಪ್ರತ್ಯೇಕ ಸಮಾಲೋಚನೆ ನಡೆಸಬೇಕಾಗಿರಲಿಲ್ಲ. ಗುಡಾರದ ಮೇಲಿನಿಂದ ಮೇಘಸ್ತಂಭವು ಚಲಿಸಿತೋ ಎಂದು ಮಾತ್ರ ನೋಡಬೇಕಿತ್ತು. ಅದು ಚಲಿಸುವುದಾದರೆ ಅವರು ಪ್ರಯಾಣ ಹೊರಡುವುದಕ್ಕೆ ಸೂಚನೆಯಾಗಿತ್ತು. ಅದು ಚಲಿಸದಿದ್ದರೆ ಅವರು ಅಲ್ಲಿಯೇ ಇರಬೇಕಾಗಿತ್ತು. ಮೇಘಸ್ತಂಭವು ಪವಿತ್ರಾತ್ಮನಿಗೆ ಸೂಚಕವಾಗಿದ್ದರಿಂದ ಅವರು ದೇವರಾತ್ಮನ ನಡೆಸುವಿಕೆಗನುಸಾರವಾಗಿ ನಡೆಯಬೇಕಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಅದರಂತೆ ದೇವರ ಮಗುವು ಈ ರೀತಿಯಾಗಿ ನಡೆಸಲ್ಪಡಬೇಕಾಗಿದೆ. ನಾವು ಕಣ್ಣಿಗೆ ಕಾಣುವ ಮೇಘಸ್ತಂಭಕ್ಕಾಗಿ ಕಾಯಬೇಕಾಗಿಲ್ಲ, ಆದರೆ ನಾವು ಅದೇ ದೇವರಾತ್ಮನಿಂದ ನಡೆಸಲ್ಪಡಬೇಕಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ. ಪ್ರಿಯರೇ, ದೇವರ ಮಕ್ಕಳನ್ನು ದೇವರಾತ್ಮನು ನಡೆಸಲು ಬಯಸುವನಾಗಿದ್ದಾನೆ. ಮೇಘಸ್ತಂಭವು ಎತ್ತಲ್ಪಟ್ಟ ಕೂಡಲೇ ಆರೋನನು ಅವನ ಪುತ್ರರು ಪರಿಶುದ್ಧ ಸ್ಥಾನದೊಳಕ್ಕೆ ಹೊಕ್ಕು ಮೊದಲು ತೆರೆಯ ಬಳಿಗೆ ಹೋಗುತ್ತಾರೆ. ಈ ತೆರೆಯ ಆಚೆ ಬದಿಯಲ್ಲಿ ಮಹಾಪರಿಶುದ್ಧ ಸ್ಥಾನದಲ್ಲಿ ಮಂಜೂಷವೂ ಕೃಪಾಸನವೂ ಇದ್ದವು. ಮಂಜೂಷ ಮತ್ತು ಕೃಪಾಸನವನ್ನು ತೆರೆಗೆ ತಾಗಿಸಿಟ್ಟಿರಬೇಕು, ಇಂದಿನ ಗೋಡೆಗೆ ಅಲ್ಲ ಎಂದು ನಾನು ನಂಬುತ್ತೇನೆ. ಅಂದರೆ ಮಹಾಯಾಜಕನು ಮಹಾಪರಿಶುದ್ಧ ಸ್ಥಾನದೊಳಕ್ಕೆ ಹೋದಾಗ ಅವನು ತಿರುಗಿಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೃಪಾಸನದ ಮೇಲೆ ರಕ್ತವನ್ನು ಚಿಮುಕಿಸುತ್ತಿದ್ದನು. ಇದನ್ನು ಮಹಾಯಾಜಕನು ವರ್ಷದಲ್ಲಿ 1 ಸಾರಿ ಮಾತ್ರ ಮಾಡುತ್ತಿದ್ದನು. ಹೊರಡುವ ದಿನದಂದು ಅವನು ತೆರೆಯೊಳಕ್ಕೆ ಪ್ರವೇಶಿಸುವುದಿಲ್ಲ. ತೆರೆಯನ್ನು ಬಳೆಗಳಿಂದ ನೇತಾಡಿಸಲಾಗಿದ್ದು ಮಹಾಯಾಜಕನು ಅದನ್ನು ಕೆಳಕ್ಕೆ ಬಿಟ್ಟು ಮಂಜೂಷವನ್ನು, ಕೃಪಾಸನವನ್ನು ಅದು ಆವರಿಸಿಕೊಳ್ಳುವಂತೆ ಮಾಡುತ್ತಾನೆ. ಬಳಿಕ ಅದರ ಮೇಲೆ ನಾರುಮಡಿಯನ್ನು, ಇತರ ಹೊದಿಕೆಗಳನ್ನು ಹಾಕಿ ಕೊನೆಗೆ ಗುಡಾರದ ಹೊರ ಹೊದಿಕೆಯನ್ನು ಹೊದಿಸುತ್ತಿದ್ದರು. ಬಳಿಕ ಅಲ್ಲಿನ ಎಲ್ಲಾ ಪಾತ್ರೆಗಳನ್ನು ಹೊದಿಸಿದ ಬಳಿಕ ಕೇಹಾತ್ಯರು ಒಳಪ್ರವೇಶಿಸಬಹುದಿತ್ತು. ಪೀಠೋಪಕರಣಗಳನ್ನು ಬಳೆಗಳಿಗೆ ಸಿಕ್ಕಿಸಲು ಕೋಲುಗಳಿದ್ದವು. ಕೇಹಾತ್ಯರು ಈ ಕೋಲುಗಳಿಂದ ಆ ಉಪಕರಣಗಳನ್ನೆಲ್ಲ ಎತ್ತಿಕೊಂಡು ಹೊರತರುತ್ತಿದ್ದರು. ಮಂಜೂಷವನ್ನು ಹೊತ್ತ ಯಾಜಕರು ಮುಂದಿನಿಂದ ಹೋಗುತ್ತಿದ್ದರು. ಬಳಿಕ ಮೇಘಸ್ತಂಭದ ಚಲನೆಗಾಗಿ ಕಾಯುತ್ತಿದ್ದರು. ಈ ಪ್ರಯಾಣದ ಮುಂದುವರಿಯುವ ವಿಧಾನವನ್ನು ಮುಂದಕ್ಕೆ ನೋಡೋಣ. ಪ್ರಿಯರೇ, ಸಾಯಂಕಾಲವಾಗುತ್ತಿದ್ದಂತೆ ಅವರು ಹೊಸ ಪಾಳೆಯದ ಡೇರೆಗಳನ್ನು ಹಾಕುವ ದೃಶ್ಯ ಅತಿ ಮನೋಹರವಾಗಿದ್ದಿರಬಹುದು. ಪ್ರತಿಯೊಬ್ಬನಿಗೂ ಅವನವನ ಕೆಲಸವೇನೆಂದು ತಿಳಿದಿತ್ತು. ಹಗಲಲ್ಲಿ ಪ್ರಯಾಣದಲ್ಲಿ ಪ್ರತಿಯೊಬ್ಬನೂ ತನಗೆ ಗೊತ್ತು ಮಾಡಲ್ಪಟ್ಟ ವಸ್ತುಗಳನ್ನು ಹೊರುತ್ತಿದ್ದನು. ಅವರು ಡೇರೆಗಳನ್ನು ಹಾಕಿಕೊಂಡಾಗ ಗುಡಾರವನ್ನು ಮೊದಲಾಗಿ ಇಳಿಸುತ್ತಿದ್ದರು. ಅದಕ್ಕೆ ಸರಿಯಾಗಿ ಇಡೀ ಪಾಳೆಯದ ಡೇರೆಗಳು ಹಾಕಲ್ಪಡುತ್ತಿದ್ದವು. ಇತರ ಉಪಕರಣಗಳನ್ನು ಹೊರುತ್ತಿದ್ದ ಕೇಹಾತ್ಯರು ಅವುಗಳನ್ನೆಲ್ಲ ಮಂಜೂಷದ ಸುತ್ತ ಇಡುತ್ತಿದ್ದರು ಮತ್ತು ಸುತ್ತಲೂ ಪರದೆ, ಹಲಗೆಗಳನ್ನೆಲ್ಲ ಇಡುತ್ತಿದ್ದರು. ಅಂದರೆ ಪೀಠೋಪಕರಣಗಳನ್ನು ಮೊದಲಿಗೆ ಇಟ್ಟು ಬಿಡುತ್ತಿದ್ದರು. ನಾವು ಮನೆಗಳನ್ನು ಈ ಕ್ರಮದಲ್ಲಿ ಕಟ್ಟುವುದಿಲ್ಲ, ಆದರೆ ಇದು ಪ್ರಯಾಣಕ್ಕೆ ತಯಾರಾಗಿರುವ ಸಿದ್ಧತೆಯಾದ್ದರಿಂದ ಕೂಡಲೇ ತೆಗೆಯಲು ಸುಲಭವಾಗುವಂತೆ ಇಡಲ್ಪಡುತ್ತಿತ್ತು. ಪ್ರಿಯರೇ, ಪ್ರತಿಯೊಬ್ಬನಿಗೂ ಒಂದೊಂದು ನೇಮಕವಾದ ಕೆಲಸವಿರುತ್ತಿತ್ತು. ಪಾಳೆಯವನ್ನು ಅವಸರವಾಗಿ ಹಾಕುತ್ತಿದ್ದರು. ಅರ್ಧ ತಾಸಿನೊಳಗೆ ಇವೆಲ್ಲವನ್ನು ಮುಗಿಸಿ ಅವರು ವಿಶ್ರಾಂತಿ ಪಡೆಯುತ್ತಿದ್ದರು. ಮಂಜೂಷವನ್ನು ಕೆಳಗಿಳಿಸಿ ಗುಡಾರವನ್ನು ಸಿದ್ಧವಾಗಿರುವ ಸ್ಥಿತಿಯಲ್ಲಿಡುತ್ತಿದ್ದರು. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ಪಾಳೆಯವನ್ನು ನೆಡುವಾಗ ಕೇಹಾತ್ಯರು ಪೀಠೋಪಕರಣಗಳನ್ನು ಕೆಳಗಿಳಿಸುತ್ತಿದ್ದರು. ಬಳಿಕ ಮೆರಾರಿಯರು ಹಲಗೆ, ಕೋಲುಗಳನ್ನು ಹಿಡಿದುಕೊಂಡು ತಮ್ಮ ಪಾಲಿನ ಕೆಲಸ ಮಾಡುತ್ತಿದ್ದರು. ಬಳಿಕ ಗೆರ್ಷೋನ್ಯರು ಹೊದಿಕೆಗಳನ್ನು ಹಾಕುತ್ತಿದ್ದರು. ಕೊನೆಗೆ ಮಹಾಯಾಜಕನು ತೆರೆಯನ್ನು ಬಿಡಿಸಿ ಅದನ್ನು ನೇತು ಹಾಕುತ್ತಿದ್ದನು. ಈ ರೀತಿ ಇಸ್ರಾಯೇಲ್ಯರು ಡೇರೆಗಳನ್ನು ಸಿದ್ಧ ಮಾಡುವುದು ಎಂಥ ಸುಂದರ ದೃಶ್ಯವಲ್ಲವೇ? 40 ವರ್ಷಗಳ ತಮ್ಮ ಅನುಭವದಿಂದಾಗಿ ಅವರು ಈ ಕೆಲಸಗಳಲ್ಲಿ ಚಾಣಾಕ್ಷರಾಗಿದ್ದಿರಬಹುದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬ ಲೇವಿಯನಿಗೂ ನೇಮಕವಾದ ಕೆಲಸವಿದ್ದಂತೆ
ಪ್ರತಿಯೊಬ್ಬ ಕ್ರೈಸ್ತನಿಗೂ ಒಂದೊಂದು ವರವಿದ್ದು ಅದಕ್ಕೆ ತಕ್ಕ ಕೆಲಸವನ್ನು ದೇವರು ನೇಮಕ ಮಾಡಿರುತ್ತಾನೆ. ನೀನು ಆತನ ಇಚ್ಛೆಯಂತೆ ಮಾಡಿದ್ದಕ್ಕೆ ತಕ್ಕ ಬಹುಮಾನವನ್ನು ಆತನು ಕೊಡುತ್ತಾನೆ. ನಾವು ನಮ್ಮ ಇಷ್ಟದಂತೆ ಮಾಡುವುದಲ್ಲ, ಆದರೆ ನಮಗಿರುವ ವರಗಳನ್ನು ದೇವರ ಇಷ್ಟಾನುಸಾರವಾಗಿ ಉಪಯೋಗಿಸಬೇಕು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಸೇವೆಯಲ್ಲಿ ಯಾವ ಕೆಲಸ ಹೆಚ್ಚಿನದು ಎಂದು ತೀರ್ಮಾನಿಸುವವರು ಯಾರು? ಈ ದಿವಸಗಳಲ್ಲಿ ಎಷ್ಟು ಮಂದಿ ಸೇವಕರು ತಮ್ಮ ಸೇವೆ ಪ್ರಾಮುಖ್ಯವಲ್ಲದೆಂದು ತಿಳಿದು ಅಲಕ್ಷ್ಯ ಮಾಡುತ್ತಾರೆ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಎಷ್ಟು ಕೆಲಸ ಮಾಡಿದ್ದಿ ಎಂಬುದರ ಮೇಲೆ ದೇವರು ನಿನಗೆ ಬಹುಮಾನ ನೀಡುವುದಿಲ್ಲ, ಆದರೆ ಆತನು ನಿನಗೆ ಕೊಟ್ಟಿರುವ ಕೆಲಸವನ್ನು ನೀನು ಎಷ್ಟು ಪ್ರಾಮಾಣಿಕತೆಯಿಂದ ಮಾಡಿದ್ದಿ ಎಂಬುದಾಗಿ ನೋಡುತ್ತಾನೆ. ನಿನಗೆ ಕೊಡಲ್ಪಟ್ಟಂಥ ಕೆಲಸ ಗೂಟ ಹೊರುವ ಚಿಕ್ಕ ಕೆಲಸದಂತೆ ಕೂಡ ಇರಬಹುದು, ಆದರೆ ಅದನ್ನು ಅಲಕ್ಷಿಸಬೇಡ. ದೇವರು ಮಾಡಬೇಕೆಂದು ನಿನಗೆ ಕೊಟ್ಟಿರುವ ಕೆಲಸವು ಆತನಿಗೆ ಅತಿ ಪ್ರಾಮುಖ್ಯವಾದದ್ದು. ಪ್ರೀತಿಯುಳ್ಳ ದೇವಜನರೇ, ನಾವು ಹೇಗಿರುವೆವು? ದೇವರು ನಮಗೆ ನೇಮಿಸಿದ ಕೆಲಸಗಳನ್ನು ನಾವು ಯಾವ ರೀತಿಯಲ್ಲಿ ಮಾಡುತ್ತಾ ಇದ್ದೇವೆ? ದೇವರು ತನ್ನ ವಾಕ್ಯದಲ್ಲಿ ನಮ್ಮ ಸಂಗಡ ಮಾತನಾಡಿದ್ದಾನೆ. ನಾವು ಆತನಿಂದ ಆರಿಸಲ್ಪಟ್ಟವರು ಎಂಬುದಾಗಿ ತಿಳಿದುಕೊಂಡು ನಮಗೆ ನೇಮಕವಾದ ಕೆಲಸಗಳನ್ನು, ಸೇವೆಗಳನ್ನು ಆತನಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಬಹು ಪ್ರಾಮಾಣಿಕತೆಯಿಂದಲೂ ಪ್ರೀತಿಯಿಂದಲೂ ನಿಷ್ಠೆಯಿಂದಲೂ ಮಾಡಿ ಆತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಹೀಗಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಅರಣ್ಯಕಾಂಡ ಪುಸ್ತಕದ 3ನೇ ಅಧ್ಯಾಯದ 5ನೇ ವಚನದಿಂದ 4ನೇ ಅಧ್ಯಾಯದ 32ನೇ ವಚನದವರೆಗಿನ ನಮ್ಮ ಇಂದಿನ ಧ್ಯಾನದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮನ್ನು, ನಮ್ಮ ಕುಟುಂಬದವರನ್ನು ದೇವರಿಗಾಗಿ ಪ್ರತಿಷ್ಠಿಸಬೇಕು. ಅನುದಿನವೂ ನಾವು ದೇವರಾತ್ಮನ ನಡೆಸುವಿಕೆಯಲ್ಲಿ ಮುನ್ನಡೆಯಬೇಕು, ಯಾವುದನ್ನು ಅಲಕ್ಷಿಸಬಾರದು ಎಂಬವುಗಳನ್ನು ತಿಳಿದುಕೊಂಡೆವು. ಆದುದರಿಂದ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸಿ ಆತನನ್ನು ಮಹಿಮೆಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆಯೇ, ನಿನ್ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಅನುದಿನವೂ ನಿನ್ನ ವಾಕ್ಯವೆಂಬ ಮನ್ನವನ್ನು ಕೊಟ್ಟು ಪೋಷಿಸುತ್ತಾ ಸಲಹುತ್ತಾ ಬಂದಿದ್ದಿ. ನಮ್ಮ ಆತ್ಮಗಳನ್ನು ಬಲಪಡಿಸುತ್ತಾ ಇದ್ದಿ. ಈಗಲಾದರೂ ನಾವು ನಮ್ಮನ್ನು ನಿನ್ನ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಮ್ಮನ್ನು ನಿನ್ನ ವಾಕ್ಯದ ಪ್ರಯತ್ನದಲ್ಲಿ ಕರ್ತನೆ, ನಿನ್ನ ವಾಕ್ಯದ ಬಲದಲ್ಲಿ ನಡೆಸು. ನಿನ್ನ ದೇವರಾತ್ಮನ ಫಲದಿಂದ ನಮ್ಮನ್ನು ತುಂಬಿಸು. ದೇವರಾತ್ಮನ ಬಲವುಳ್ಳವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತೆ ಕೃಪೆ ಮಾಡು. ನಿನ್ನೊಬ್ಬನಿಗೆ ಎಲ್ಲ ಮಹಿಮೆ ಉಂಟಾಗಲಿ. ಯೇಸು ಪ್ರಭುವಿನ ದಿವ್ಯನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೇನ್. ಪ್ರಿಯರೇ, ದೇವರ ವಾಕ್ಯದ ಧ್ಯಾನವು ನಮ್ಮ ಜೀವಿತದ ಜವಾಬ್ದಾರಿಯನ್ನು ನಾವು ಯಾರು ಎಂಬುದನ್ನು ತಿಳಿಸಿದೆಯಲ್ಲವೇ? ನಾವು ಕಂಡ ಸತ್ಯವನ್ನು ಇತರರು ತಿಳಿದುಕೊಳ್ಳಲು ಇಂದೇ ನಮಗೆ ಕರೆ ಮಾಡಿ ನಮ್ಮ ಸೇವೆಯನ್ನು ಬೆಂಬಲಿಸಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.